ಬಿಡದಿಯ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತಹ ಇಬ್ಬರು ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಫೈಟ್ಗೆ ಕಾರಣರಾಗಿದ್ರು. ಅದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು. ಜೆಡಿಎಸ್ನ ಹೋರಾಟಕ್ಕೆ ಪಾದಯಾತ್ರೆಗೆ ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಡೆಯಲ್ಲೂ ಕೂಡ ಪಾದಯಾತ್ರೆಗೆ ಸಿದ್ಧತೆಗಳಾಗ್ತಾ ಇತ್ತು. ಆದ್ರೆ ದಿಢೀರ್ ಅಂತ ಆ ಪ್ಲಾನ್ ಈಗ ಚೇಂಜ್ ಆಗಿ ಹೋಗಿದೆ. ಪಾದಯಾತ್ರೆಯನ್ನ ಕೈ ಬಿಡೋದಕ್ಕೆ ನಿಜವಾದ ಕಾರಣ ಏನು? ಬಿಡದಿ ಟೌನ್ಶಿಪ್ ಯೋಜನೆ ಮಾಡೇ ತೀರ್ತೀವಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಂತಹ ಕಾಂಗ್ರೆಸ್ ನಾಯಕರು ದಿಢೀರ್ ಅಂತ ಯೂಟರ್ನ್ ಹೊಡೆದಿದ್ವಿ ಯಾಕೆ? ಆ ಕುರಿತ ಡೀಟೇಲ್ಸ್ ಇದು. ಬಿಡದಿ ವಿಚಾರದಲ್ಲಿ ಮುಗಿತಾ ಇಲ್ಲ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆಯ ಫೈಟ್. ಪ್ಲಾನ್ ಮಾಡಿದ್ದ ಪಾದಯಾತ್ರೆಯನ್ನ ಕೈ ಬಿಟ್ಟಿರೋದು ಯಾಕೆ? ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ರು. ಪಾದಯಾತ್ರೆಗೆ ರೆಡಿ ಆಗಿದ್ದವರಿಗೆ ಹೈಕಮಾಂಡ್ ಹಾಗಾದ್ರೆ ಹೇಳಿದ್ದಾದ್ರೂ ಏನು? ದಿಢೀರ್ ಅಂತ ಇದರಲ್ಲಿ ಯೂಟರ್ನ್ ಯಾಕೆ? ದಳಪತಿಗಳ ಹೋರಾಟದ ವಿರುದ್ಧ ಸರ್ಕಾರದ ನಡೆ ಏನು? ಹೇಗಿರುತ್ತೆ ಹೋರಾಟ? ಟೌನ್ಶಿಪ್ ಯೋಜನೆ ಕೈಗೆತ್ತಿಕೊಳ್ಳುತ್ತಾ ವಿರೋಧದ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಮಾಡ್ಕೊಳ್ತಾ ಇರುವಂತಹ ತಂತ್ರ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಡದಿ ಫೈಟ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರದಲ್ಲಿ. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಕೈ ನಾಯಕರಿಂದ ಪಾದಯಾತ್ರೆಗೆ ಅತಿ ದೊಡ್ಡ ಪ್ಲಾನ್ ಆಗಿತ್ತು. ಅದೇ ಭಾಗದ ಶಾಸಕರು ಪರ್ಮಿಷನ್ ಕೇಳ್ತಾರೆ, ಪಾದಯಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ. ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕಾಂಗ್ರೆಸ್ ಶಾಸಕರ ಪಾದಯಾತ್ರೆಗೆ ಹೈಕಮಾಂಡ್ ಸದ್ಯಕ್ಕೆ ಬ್ರೇಕ್ ಹಾಕಿದೆ, ಬೇಡ ಪಾದಯಾತ್ರೆ ಅಂತ. ಕಾರಣ ಏನು? ಮುಂದುವರೆದು ಗಮನಿಸಿ. ರೈತರ ಜಮೀನು ಹೋರಾಟದ ವಿಚಾರದಲ್ಲಿ ಜಿದ್ದಿಗೆ ಬೀಳ್ಬೇಡಿ ನೀವು ಅಂತ ಸಲಹೆ ಕೊಟ್ಟಿದ್ದಾರೆ. ರೈತರನ್ನ ವಿರೋಧ ಕಟ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಜಿದ್ದಿಗೆ ಬಿದ್ದು ಹೋರಾಟದ ಬದಲು ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕು ನೀವು ಅಂತ. ಸೂಕ್ಷ್ಮವಾಗಿ ಯೋಜನೆ ಜಾರಿ ಮಾಡುವಂತೆ ಹೈಕಮಾಂಡ್ ಸಲಹೆ ಕೊಟ್ಟಿದೆ. ರೈತರ ಒಪ್ಪಿಗೆ ಪಡೆದುಕೊಂಡೇ ರೈತರ ವಿರೋಧ ಇಲ್ಲದೆ ನಿರ್ಮಾಣ ಆಗಬೇಕು ಯೋಜನೆ ಅಂತ. ಪಾದಯಾತ್ರೆ ಬದಲು ರೈತರ ಸಹಮತ ಪಡೆದು ಯೋಜನೆಯನ್ನ ಜಾರಿ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ ವರಿಷ್ಠರು. ಹೈಕಮಾಂಡ್ ಸೂಚನೆಯ ಬಳಿಕ ಪಾದಯಾತ್ರೆಯನ್ನ ಕಾಂಗ್ರೆಸ್ ನಾಯಕರು ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಯಾರು ಏನೇ ಹೇಳಿದ್ರು ಕೂಡ ಯೋಜನೆಯನ್ನ ಜಾರಿ ಮಾಡೇ ತೀರ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ರೈತರ ವಿರೋಧ ಇದೆ, ರೈತರ ಬೆಂಬಲಕ್ಕೆ ನಾವಿದ್ದೀವಿ, ಹೇಗೆ ನೀವು ಈ ವಿರೋಧದ ಮಧ್ಯದಲ್ಲಿ ಯೋಜನೆಯನ್ನ ಜಾರಿ ಮಾಡ್ತೀರಿ ನೋಡ್ತೀವಿ ಅಂತ ಈ ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ನಿರಂತರವಾಗಿ ಹೋರಾಟ ಪಾದಯಾತ್ರೆಯಲ್ಲಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದಾರೆ. ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ರು, ನಾವು ಒಂದು ಪಾದಯಾತ್ರೆ ಮಾಡ್ತೀವಿ ಬಿಡಿ, ರೈತರ ಒಪ್ಪಿಗೆ ಇದೆ, ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತ. ಬಟ್ ಈಗ ಹೈಕಮಾಂಡ್ ನೋ, ನೀವು ಪಾದಯಾತ್ರೆ ಎಲ್ಲ ಮಾಡೋದು ಬೇಡ, ಬದಲಾಗಿ ರೈತರ ವಿರೋಧ ಇಲ್ಲದೆ ಅವರ ಸಮ್ಮತಿ ಪಡ್ಕೊಂಡು ಯೋಜನೆಯನ್ನ ಜಾರಿ ಮಾಡಿ ಅಂತ ಸಲಹೆ ಕೊಟ್ಟಿರೋದ್ರಿಂದ ಪಾದಯಾತ್ರೆ ಹೋರಾಟ ಇದ್ಯಾವುದು ಕೂಡ ಕಾಂಗ್ರೆಸ್ ನಾಯಕರಿಂದ ಇರಲ್ಲ. ಬದಲಾಗಿ ಈಗೇನು ಹೇಳ್ತಿದ್ದಾರಲ್ಲ, 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, ಹಂಗಾಗಿ ಈ ಯೋಜನೆ ಜಾರಿ ಮಾಡ್ತೀವಿ ಅಂತ. ಮೋಸ್ಟ್ಲಿ ಅದನ್ನ ಇಟ್ಕೊಂಡು ಯೋಜನೆಯನ್ನ ಜಾರಿಗೆ ತರಬಹುದು ರಾಜ್ಯ ಕಾಂಗ್ರೆಸ್ ನಾಯಕರು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ನಾ ಕೊಡೆ ನೀ ಬಿಡಿ ಅನ್ನುವಂತಹ ಪರಿಸ್ಥಿತಿ ಇದೆ ಈ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ. ಬಟ್ ಜೆಡಿಎಸ್ ನಾಯಕರ ಹೋರಾಟಕ್ಕೆ ಪಾದಯಾತ್ರೆಗೆ ಕೌಂಟರ್ ಕೊಡ್ತೀವಿ ಅಂತ ಹೋದಂತ ರಾಜ್ಯ ಕಾಂಗ್ರೆಸ್ ನಾಯಕರು ಈಗ ದಿಢೀರ್ ಅಂತ ಯೂಟರ್ನ್ ಹೊಡೆದಿದ್ದು ಯಾಕೆ? ಹೈಕಮಾಂಡ್ ಕೊಟ್ಟಿರುವ ಸಲಹೆ ಏನು? ಮುಂದೆ ಕಾಂಗ್ರೆಸ್ನ ನಿಲುವೇನಾಗಿರುತ್ತೆ ಈ ವಿಚಾರದಲ್ಲಿ ಅಂತ? ಎಸ್ ಶ್ರುತಿ, ಬಿಡದಿಯ ಒಂದು ಟೌನ್ಶಿಪ್ ವಿಚಾರಕ್ಕೆ ಜೆಡಿಎಸ್ ವಿರೋಧವನ್ನು ಮಾಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರ ಪರ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಸಾರಿದರೆ. ನಿಖಿಲ್ ಕುಮಾರಸ್ವಾಮಿ
ಬಿಡದಿ ಭಾಗದಲ್ಲಿ ಒಂದಿಷ್ಟು ಪಾದಯಾತ್ರೆ ಮಾಡಿದರು. ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ರೈತರ ಪರವಾಗಿದೆ. ರೈತರು ಕೂಡ ಈ ಒಂದು ಯೋಜನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರೇ ಸ್ವತಃ ಜಮೀನನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅವರ ಬೆಂಬಲ ಇದೆ ಅನ್ನೋ ನಿಟ್ಟಿನಲ್ಲಿ ಪಾದಯಾತ್ರೆಗೆ ಮುಂದಾಗ್ತಾ ಇತ್ತು. ಅದರಲ್ಲೂ ಕೂಡ ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು ಜುಲೈ 4ರಂದೇ ಒಂದು ಪಾದಯಾತ್ರೆಯನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮತ್ತು CM ಅವರ ಅನುಮತಿಯನ್ನು ಕೇಳಿದರು. ಆದರೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರಕ್ಕೆ ಅನುಮತಿಯನ್ನು ಕೊಡದೇ ಇರೋದ್ರಿಂದ ಪಾದಯಾತ್ರೆ ಕ್ಯಾನ್ಸಲ್ ಆಗಿದೆ. ಸದ್ಯಕ್ಕೆ ರೈತರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಬಹಳ DK ಶಿವಕುಮಾರ್ ಅವರು ಮಹತ್ವಾಕಾಂಕ್ಷೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ಯೋಜನೆಯನ್ನು ಮಾಡಿಯೇ ತೀರ್ತೀನಿ ಅನ್ನುವಂಥದ್ದು ಒಂದು ಕಡೆ ಆದರೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಒಂದಿಷ್ಟು ರೈತರ ಪರ ವಿರೋಧದ ಚರ್ಚೆಯ ನಡುವೆ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಟಾಕ್ ಫೈಟ್ ಆಗಿತ್ತು. ಸವಾಲುಗಳನ್ನು ಕೂಡ ಹಾಕುವಂಥ ಕೆಲಸವನ್ನು ಮಾಡಿದರು. ಆದರೆ ಎಲ್ಲವೂ ಕೂಡ ಇದೀಗ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಒಂದಿಷ್ಟು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ JDS ಮುಂದಾಗ್ತಾ ಇದೆ. ಜೊತೆಗೆ JDSಗೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ರೈತರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಶಾಸಕರಾಗಿರುವಂಥ ಮಾಗಡಿ ಬಾಲಕೃಷ್ಣ ಅವರಿಗೆ ಹೈಕಮಾಂಡ್ ನಾಯಕರು ಮತ್ತು CM DK ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿರುವಂಥದ್ದು ಆದಷ್ಟು ರೈತರ ಹಳ್ಳಿಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡಿ ರೈತರಿಗೆ ಭರವಸೆಯನ್ನು ಕೊಡಿ. ಯಾವ ರೀತಿ ಅಭಿವೃದ್ಧಿ ಆಗುತ್ತೆ, ಯಾವ ರೀತಿ ಕೆಲಸಗಳನ್ನು ಮಾಡ್ತೇವೆ, ನಿಮ್ಮ ಊರುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲೆಬ್ಬಿಸಲ್ಲ ಅನ್ನುವಂಥ ಭರವಸೆಗಳನ್ನು ಕೊಟ್ಟು ಅವರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಮಾಡಿದರೆ ರೈತರ ವಿರೋಧವನ್ನು ಕಟ್ಟಿಕೊಳ್ಳಲಾಗುತ್ತೆ. ಜೊತೆಗೆ ರಾಜ್ಯದ ರೈತರ ಸಂಘಟನೆಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಿದ್ದಾವೆ. ಹೀಗಾಗಿ ಯಾರೆಲ್ಲ ಜಮೀನನ್ನು ಕೊಡ್ತಿದ್ದಾರೆ ಅವರಿಗೆ ಮನವೊಲಿಸುವ ಕೆಲಸವನ್ನು ಮಾಡಬೇಕು. ಜೊತೆಗೆ ಯಾರೆಲ್ಲ ಭೂಮಿಯನ್ನು ಕೊಡೋದಕ್ಕೆ ಒಪ್ತಾ ಇಲ್ಲ ಅವರನ್ನು ಕೂಡ ತಮ್ಮ ಮನವೊಲಿಸುವ ಕೆಲಸವನ್ನು ಮಾಡಿ ಬಿಡದಿ ಯೋಜನೆಗೆ ಸಕಾರಾತ್ಮಕವಾಗಿ ಈ ಒಂದು ಯೋಜನೆಯನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ಲಾನನ್ನು ಮಾಡಿದರೆ ಮುಂಬರುವಂಥ ದಿನಗಳಲ್ಲಿ JDS ಯಾವ ರೀತಿ ಹೋರಾಟವನ್ನು ಮಾಡುತ್ತೆ ಅದಕ್ಕೆ ಕೌಂಟರ್ ಆಗಿ ಕೂಡ ಕಾಂಗ್ರೆಸ್ ಹೋರಾಟಗಳನ್ನು ರೂಪಿಸ್ತಾ ಇದೆ. ಜೊತೆಗೆ ರೈತರನ್ನು ಮನವೊಲಿಸಿ ರೈತರ ಎಲ್ಲ ಒಪ್ಪಿಗೆ ಪಡೆದೇ ಯೋಜನೆಯನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.